ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆನೆ ಟಿಫನ್ ಎಲ್ಲ ಮಾಡಿ ಮಗಳನ್ನ ಸ್ಕೂಲಿಗೆ ಕಳಿಸಿ ಇವಾಗ 9:30 ಟೈಮು ಮಗಂಗೆ ಹೇರ್ ಕಟ್ ಮಾಡ್ಸೋಣ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇದೀವಿ. ನಾನು ನಮ್ಮಪ್ಪ ಇಲ್ಲಿ ಮಾಮೂಲಿ ಸಲೂನಿಗೆ ಹೋದ್ರೆ ಅವ್ನು ಕುತ್ಕೊಂಡ್ಲಿಲ್ಲ. ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೆ. ಸೊ ಏನೋ ಒಂದು ಅನ್ಕೊಂಡಿದ್ದೆ, ಅದು ಅನ್ಕೊಂಡ್ರೆ ಮಂತ್ರಾಲಯಕ್ಕೆ ಹೋಗೋಣ ಅಂತ ಇತ್ತು. ಅದೇನ್ ಅನ್ಕೊಂಡಿದ್ದೆ, ಅದೇನ್ ಆಯ್ತು ಆಗಿಲ್ಲ ಎಲ್ಲ ಇದೇ ವಿಡಿಯೋದಲ್ಲಿ ಹೇಳ್ತೀನಿ ನಿಮ್ಗೆ. ಸೊ ಇವಾಗ ನಮ್ಮ ಅಪ್ಪಂದು ಒಂದೇ ಹಿಂಸೆ, ಅವನಿಗೆ ಕಟಿಂಗ್ ಮಾಡ್ಸು ಅಂತ ಅನ್ಬಿಟ್ಟು ಫಸ್ಟ್ ಹೋಗಿ ಅವನಿಗೆ ಕಟಿಂಗ್ ಮಾಡಿಸ್ತೀವಿ ಬನ್ನಿ. ಅಡ್ಗೆ ಬಂದಿ ಮಾಡ್ಬೇಕು. ಆಕ್ಚುಲಿ ನಾನು ಯೂಶಲಿ ಒಂದ್ 12 ಗಂಟೆ ಒಳಗೆ ಅಡ್ಗೆ ಮಾಡ್ಬಿಡ್ತಿದ್ದೆ ನನ್ನ ಮಗಳು ಬರೋ ಅಷ್ಟರಲ್ಲಿ. ಬಟ್ ಇವಾಗ ಇಲ್ಲಿ ಹೋಗಿ ಬರೋ ಅಷ್ಟರಲ್ಲಿ ಹೆಚ್ಚು ಕಮ್ಮಿ ಟೈಮ್ ಆಗುತ್ತೆ. ಸೊ ಬನ್ನಿ ಹೋಗೋಣ. ಚೆನ್ನಾಗಿ ಕಾಣಿಸ್ತಾ ಇದ್ಯಾ? ಹಿಂಗೆ ಹಾಕೊಳ್ಳಲೇ, ತೋರಿಸ್ತೀನಿ ಇರ ಒಂದು ನಿಮಿಷಲೇ. ಕುಚ್ಚೋಳ ಒಂದು ನಿಮಿಷ ಕುಚ್ಚೋಳ. ಚೆನ್ನಾಗಿದ್ಯಾ? ಬಾ ಬಾ, ಅದು ಅಕ್ಕಂದದು. ಇಳಿ ಕೆಳಗಿಳಿ. ಪೋಸ್ಟ್ ಆಫೀಸ್ ಸ್ವಲ್ಪ ಕೆಲಸ ಇತ್ತು, ಆರ್ಡ್ರ್ ಹಾಕ್ಬೇಕಿತ್ತು ನೋಡಿ. 10 ಗಂಟೆ ಆದರೆ ಇನ್ನೂ ತೆಗ್ದಿಲ್ಲ. ಒಂದೊಂದು ದಿವಸ ಲೇಟ್ ಆಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ನಾವು ಅಪ್ಪ ಅಲ್ಲಿ ನಿಂತವ್ರು ನೋಡ್ರಿ. ಇವಾಗ ಹೇರ್ ಕಟ್ ಶಾಪಿಗೆ ಬಂದಿದ್ದೀವಿ. ನೋಡೋಣ. ಬಾರೋ, ಕಾರ್ ಐತೆ ನೋಡ್ಬಾ ಅಲ್ಲಿ. ನೋಡಿ ಹೆಂಗೆ ನಿಂತವನೆ. ಬಾ ಬಾ, ಅಲ್ಲಿ ನೋಡಿ. ಆ್ಯಕ್ಚುಲಿ ನಮ್ಮಪ್ಪ ಐಡಿಯಾ ಕೊಟ್ಟಿದ್ದು, ಇಲ್ಲಿ ಜೀಪ್ ಇದೆಯಲ್ಲಮ್ಮ ಅದ್ರ ಮೇಲೆ ಕುತ್ಕೊಂಡಾದ್ರೂ ಕಟಿಂಗ್ ಮಾಡಿಸ್ಕೊಂತಾನೆ ಆರಾಮಾಗಿ, ನಡಿಯಮ್ಮ ಅಂತಂದ್ರು. ನೋಡಿ ಇವ್ನ ಅವತಾರನ. ಅಲ್ಲೂ ಇಲ್ಲ, ಅವ್ರು ಎದ್ರುಕೊಂಬಿಟ್ರು, ಇಲ್ಲ ನಾವು ಮಾಡಲ್ಲ, ಕರ್ಕೊಂಡು ಹೋಗ್ಬಿಡಿ ದಯವಿಟ್ಟು ಅಂತ ಅಂದ್ರು. ಸರಿ ನಮ್ಮ ಅಪ್ಪ ಬೈತವ್ರ ಅವನಿಗೆ. ಫುಲ್ಲು ಟ್ರಾಫಿಕ್ ಜಾಮು ನೋಡಿ. ಇಲ್ಲಿ ಏರ್ ಕಟ್ ಮಾಡ್ಸೋಣ ಅಂತ ಹೋಗಿ ಈ ನನ್ನ ಮಗ ಮಾಡಿಸ್ಕೊಂಡಿಲ್ವಲ್ಲ, ಇಲ್ಲಿ ನೋಡಿ ಕತೆ ನಮ್ಮದು. ಫುಲ್ಲು ಜಾಮ್ ಆಗೈತೆ. 20 ನಿಮಿಷದಿಂದ ವೆಯ್ಟ್ ಮಾಡ್ತಿರೋದು. ನಾವಪ್ಪ ಗಾಡಿ ಹಿಡ್ಕೊಂಡು ನಿಂತವ್ರೆ ಪಾಪ. ಈ ನನ್ನ ಮಗನಿಂದ ಒಂದೊಂದಲ್ಲ ನಮಗೆ ಗೋಳು ನೋಡಿ. ಅಲ್ಲಿ ಫುಲ್ಲು ಜಾಮ್, ಹೋಗ್ತಾನೆ ಇಲ್ಲ ಹಿಂದೆ ಮುಂದೆ ಗಾಡಿ. ಗುಂಡನ್ನ ಕಟಿಂಗ್ ಮಾಡ್ಸೋಕೆ ಕರ್ಕೊಂಡ್ಬಂದು ಫುಲ್ಲು ರೋಡೇ ಏರಿಯಾನೇ ಜಾಮ್ ಆಗೋಗ್ಬಿಟ್ಟೈತೆ. ನಾವಿನ್ನೂ 2 ಅವರ್ ಈ ಕಡೆಯಿಂದ ಹೋಗೋಕ್ಕಾಗಲ್ಲ. ನೋಡಿ ಆಗ್ತಾ ಇರೋ ಕತೆನ. ಲೇ ಗುಂಡ ನೋಡಿ, ಈ ಕಾರೇ ಹಿಂದಕ್ಕೆ ಬರ್ತೈತೆ ಅಲ್ಲಿ, ಇಲ್ಲಾಂದ್ರೆ ಹೋಗೋಕ್ಕಾಗಲ್ಲ. ಹೊಡಿಯುತ್ತೆ ಹಿಂದೆಗಡೆ. ಇವಾಗ ನಾವು ಅಲ್ಲಿಂದ ಬೇರೆ ಸಲೂನ್ಗೆ ಹೋಗೋಣ ಅಂತ ಅಂದ್ಕೊಂಡು, ಬೇರೆ ರೂಟು ಅಲ್ಲಿಗೆ ಹೋಗೋಣ ಅಂದ್ಕೊಂಡು ಬಂದ್ಬಿಟ್ವಿ. ಇಲ್ಲಾಂದಿದ್ರೆ ನಾವು ಅಲ್ಲೇ ಒಂದು 4 ಅವರ್ಸ್ ಟ್ರಕ್ಕು. ಯಪ್ಪ, ಫುಲ್ಲು ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್. ಹಿಂದೆಗಡೆ ನೋಡಿ, ಇವಾಗಿನ ಕಾಲದಲ್ಲೂ ಈ ಥರ ಮನೆಗಳು, ಹೆಂಚು ಮನೆಗಳು ಎಷ್ಟು ಚೆನ್ನಾಗಿದೆ. ನನಗೆ ಈ ಥರ ಮನೆಗಳು ಇಷ್ಟ. ಇದು ಸ್ವಲ್ಪ ಹಳ್ಳಿನೂ ಹೌದು, ಸಿಟಿನೂ ಹೌದು. ತುಂಬ ಚೆನ್ನಾಗಿದೆ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಬಿಸಿಲಿರಲ್ಲ, ತಂಪಾಗಿ ಗಾಳಿ ಬರುತ್ತೆ, ಬಿಸಿಲು ಅನಿಸಲ್ಲ. ಏನೋ ನೋಡ್ತಾ ಇದೆಯಾ? ಓ, ಅಲ್ಲಿ ಕಾಕ ಕೂಗ್ತೈತಂತೆ, ನೋಡ್ತಾವನೆ. ಕಾಕಾನ ಇಂಟ್ರೆಸ್ಟಾಗಿ ನೋಡ್ತಾವನೆ. ಓನೇ ಎಲ್ಲಿ? ಅಲ್ಲ, ಎಲ್ಲೈತಪ್ಪ? ಕೂಗ್ತಾಯ್ತಾ? ಈ ನನ್ನ ಮಗನ ಕಟಿಂಗ್ ಮಾಡ್ಸಕ್ಕೆ ನಾವು ಇಷ್ಟು ಸರ್ಕಸ್ ಮಾಡ್ತಾ ಇದ್ದೀವಿ ನೋಡಿ. ನಮ್ಮ ಅಪ್ಪ ಇನ್ನೊಂದ್ಸರಿ ಬರೋದೇ ಇಲ್ಲ, ಹೋಗಮ್ಮ ಅಂತವ್ರೆ. ಕೂತ್ಕತಾನೆ ಇಲ್ಲ ಅವನು 1 ನಿಮಿಷನೂ. ಸುಮ್ಮನಿರ, ಗಾಡಿ ಬೇರೆ ನಂದು ಕೊಡು ಅಂತಾನೆ, ಅವನೇ ಓಡಿಸ್ಬೇಕಂತೆ ಗಾಡಿನ. ಈ ಗಾಡಿ ಏನಲ್ಲೇ, ಇನ್ನು ಬೇರೆ ಗಾಡಿ ಕೊಡ್ತೀನಿ, ಸುಮ್ಮನಿರೋ.
ನಿಮ್ಗಾದ್ರೆ ಯಾವಾಗಾದ್ರೂ ದುಡ್ಡು ಕಟ್ಬೋದು ಮಾಡ್ಬೋದು, ಅದನ್ನ ಮಾಡ್ಕೊಡ್ತೀವಿ. ಅದಕ್ಕೂ 500 ರೂಪಾಯಿ. ಆಮೇಲೆ ನೀನು ಎಷ್ಟು ಬೇಕಾದ್ರೂ ಕೊಡ್ಕೋಬೋದು. ಫೈನಲಿ ಇನ್ನೂ ಒಂದು ದಿಕ್ಕಿಗೆ ಹೋದ್ವಿ. ಸ್ಪಿನ್ನು ಮಾಮೂಲಿ ನಾನು ಹೋಗ್ತಾ ಇದ್ದಿದ್ದು ಸಲೂನು. ನಾವು ಹೋಗಿದ್ದೆ ಯಾವ್ದೋ ದಿಕ್ಕು ಅವಾಗ್ಲೇ, ಇವಾಗ ಬಂದಿದ್ದೆ ಯಾವ್ದೋ ದಿಕ್ಕು. ಒಟ್ಟು ಒಂದು 2ರಿಂದ 3 ಅಂಗಡಿಯನ್ನ ಕರ್ಕೊಂಡು ಹೋಗಿದ್ದು. ಅಣ್ಣ ಅವರು ಮೊಬೈಲ್ ಕೊಟ್ರು ಇಲ್ಲ, ಚಾಕ್ಲೇಟ್ ಕೊಟ್ರು ಇಲ್ಲ, ಹೆವಿ ಸಿಕ್ಕಾಪಟ್ಟೆ. ಎಲ್ಲಾರ ಮಕ್ಳು ಹಿಂಗೆ ಆಡ್ತಾರ ಅಂತ ನಂಗೆ ದೇವ್ರಾಣೆ ಗೊತ್ತಿಲ್ಲ. ನನ್ನ ಮಗಳೂನು ಹಿಂಗೆ ಅಳೋಳು, ಬಟ್ ಇವ್ನಷ್ಟಿಲ್ಲ ಬಿಡಿ. ಬಟ್ ಚಿಕ್ಕ ಹುಡುಗರು ಹೌದು ಭಯ ಆಗುತ್ತೆ, ಇದ್ ಮಾಡ್ತಾರೆ. ಬಟ್ ನನ್ ಮಗ ಅಂತೂ ನೆಕ್ಸ್ಟ್ ಲೆವೆಲ್, 4-5 ಜನ ಹಿಡಿಬೇಕು ಅವನ್ನ. ಇದು 3rd ಟೈಮ್ ಏನೋ ಅವನಿಗೆ ಹೇರ್ ಕಟ್ ಮಾಡಿಸ್ತಾ ಇರೋದು. ಸೊ ಫೈನಲಿ ಕಟಿಂಗ್ ಮುಗಿಸ್ಕೊಂಡ. ಹಂಗು ಹಿಂಗು ಒಂದು 3-4 ಅವರ್ ನಮ್ಗೆ ಟಾರ್ಚರ್ ಮಾಡ್ದ. ಫಸ್ಟ್ ಮನೆಗೆ ಹೋಗೋಣ ಅಂತ ಹೊರಟ್ವಿ. ಇವಾಗ ಮನೆಗೆ ಬಂದ್ವಿ. 1 ಗಂಟೆ ಹತ್ತತ್ರ ಟೈಮು. ಈ ನನ್ನ ಮಗನ ಕರ್ಕೊಂಡೋಗಿ 3 ಅವರ್ ಆಯಿತು. ಸೊ ಇವಾಗ ಅಡುಗೆ ಏನೂ ಮಾಡಿಲ್ಲ. ನಮ್ಮಪ್ಪ ನನ್ನ ಮಗಳನ್ನ ಕರ್ಕೊಬರಕ್ಕೆ ಹೋಗೋರೆ. ಇವಾಗ ಒಂದು ಅರ್ಧ ಗಂಟೆಲಿ ಅಡುಗೆ ಮಾಡಿಬಿಟ್ರೆ ಕೆಲಸ ಮುಗೀತು. ಸ್ವಲ್ಪ ಸುಸ್ತಾಗ್ಬಿಟ್ಟವನೆ ನನ್ನ ಮಗ. ಅಲ್ಲಿ ಹಿಡ್ದು ಸಾಕಾಯಿತು. ಇವನಿಗೂ ಕಿರ್ಚಿ ಸಾಕಾಯಿತು. ಏನಪ್ಪ ಇವಾಗ ನೆಟ್ಟಾಗಿ ಕೊಟ್ಬಿಟ್ರೆ ಟಿ ವಿಲಿ ನೋಡ್ಕೊತಾನೆ. ಊಟ ಅಡುಗೆ ಮಾಡಿದ್ಮೇಲೆ ತಿನ್ನಿಸ್ಬಿಟ್ರೆ ಅವ್ರ ಅಕ್ಕ ಬಂದಾಗ ಮಲ್ಕೊತಾನೆ. ಓಕೆ, ನಾನು ನಿಮಗೆ ಆಮೇಲೆ ಸಿಗ್ತೀನಿ. ನೋಡಿ, ಅಕ್ಕ ತಮ್ಮ ಇಬ್ಬರು ಸೋಫಾ ಮೇಲೆ ಹಂಗೆ ಮಲ್ಕೊಬಿಟ್ಟವ್ರೆ. ಟೈಮ್ ಬಂದು 5:45 ಆಯಿತು. 10 ನಿಮಿಷ ಫಾಸ್ಟ್ ಇಟ್ಟಿದ್ದಾರೆ ನಮ್ಮಪ್ಪ. ಇವಾಗ ಕರಾಟೆ ಕ್ಲಾಸಿಗೆ ಕಳಿಸ್ಬೇಕು ಅವಳನ್ನ. ಹಂಗೆ ಮಲ್ಕೊಬಿಟ್ಟವ್ರೆ. ಅದು ಈಗ ಒಂದು ಅರ್ಧ ಗಂಟೆ ಆಯಿತು. ಈ ಗುಂಡ ನನ್ನ ಮಗ ನೋಡ್ರಿ, ಚೆನ್ನಾಗಿ ಕಾಣಿಸ್ತವನು ಇವಾಗ. ಯಾಂಶ್ ಅಕ್ಕ ನೋಡ್ರಿ ಹೆಂಗೆ ಮಲ್ಕೊಂಡವಳೆ. ಚಿನ್ನಿ ಟೈಮ್ ಐತೆ, ಎದೋಳಮ್ಮ, ಕ್ಲಾಸ್ಗೆ ಹೋಗ್ಬೇಕು. ಮಿಸ್ ಮಾಡ್ಕೋಬಾರ್ದು ಅಂತ ಹೇಳೋರು ತಾನೇ. 10 ನಿಮಿಷ ಆಯಿತು ಮಲ್ಕೊಂಡು. ಆವಾಗ ಮಧ್ಯಾಹ್ನದಿಂದ ಹೇಳ್ದೆ ಮಲ್ಕೊಂಡ್ಲಿಲ್ಲ. ಎದೋಳಮ್ಮ ಚಿನ್ನಿ. ಬಾಯ್ ಚಿನ್ನಿ. ಹೊಡಿಯೋ. ಓ, ಎಷ್ಟು ವೆಯ್ಟ್ ಇದೆ ಗೊತ್ತಾ ಇದು. ಹೊಡಿಯಪ್ಪ. ಓಹೋ, ಸರಿ ಬಾರು ಹೋಗೋಣ. ಗುಂಡ ಬಾ, ಡಿಸ್ಟರ್ಬ್ ಮಾಡಬಾರ್ದು. ಹೋಗೋಣ ನಾವು. ನಡಿ ನೋಡು, ಹೋಗ್ಬಿಡ ಕಣೋ, ಬಾರು. ಇವಾಗ ನಾನು ನನ್ನ ಮಗ ಜ್ಯೂಸ್ ಮತ್ತು ಪಾನಿಪೂರಿ ಕುಡ್ಕೊಂಡು ಮನೆಗೆ ಹೋಗ್ತೀವಿ. ಕೂಚೋಳೆ. ಸ್ಮಾರ್ಟ್ ಬಾಯ್. ಹಾಯ್ ಗುಂಡ. ನೋಡಿ, ವ್ಲಾಗ್ ಅಪ್ಲೋಡ್ ಮಾಡ್ಕೊಂಡು ಕೂತಿದ್ದೀನಿ. ಸುಮ್ಮನಿರು. ಅಲ್ಲೋಡು ಹೆಂಗೆ ಶೇಕ್ ಮಾಡ್ತಾವನೆ. 6:30 ಆಗಿದೆ. ಅಪ್ಲೋಡ್ಗೆ ಇಟ್ಟಿದ್ದೀನಿ. ನೋಡು ನೋಡಿ, ಐಫೋನ್ ಕತೆಗಳು 1 ಅವರ್ ಅಂತೆ ಫೈಲು ಡೌನ್ಲೋಡ್ ಆಗೋಕ್ಕೆ. ಸ್ವಲ್ಪ ನೆಟ್ವರ್ಕ್ ಇರೋ ಜಾಗಕ್ಕೆ ಹೋಗ್ಬೇಕು ನಾನು. ಸುಮ್ಮನಿರೋಲೇ, ಚಪ್ಪಲಿ ಬಿಡ. ಇವಾಗ ಹೇಳ್ತೀನಿ ಬನ್ನಿ ಏನ್ ಅನ್ಕೊಂಡಿದ್ದೆ, ಏನ್ ಆಗಿಲ್ಲ ಅಂತ ಹೇಳ್ಬಿಟ್ಟು. ನನ್ ಮಗಂಗೆ ಮಂತ್ರಾಲಯಕ್ಕೆ ಮುಡಿ ಓಡಿಸ್ಬೇಕು ಅಂತಾನೆ ಇದ್ದಿದ್ದು. ಪ್ರತಿ ವರ್ಷ ಹೋದ್ ಸರಿ ಧರ್ಮಸ್ಥಳಕ್ಕಾಗಿತ್ತು. ಅವ್ನು ಹುಟ್ಟಿದ್ದು 1 ವರ್ಷ ಆದ್ಮೇಲೆ ಕೊಟ್ಟಿದ್ದೆ. ನೆಕ್ಸ್ಟ್ ಬಂದ್ಬಿಟ್ಟು ಮಂತ್ರಾಲಯದು. ಅದು ನನ್ನ ಹಸ್ಬೆಂಡ್ ಅರ್ಕೆ. ಅದು ತೀರಿಸ್ಲೇಬೇಕು ಅಂತ ನಾನು. ಸೊ ಲಾಸ್ಟ್ ಟೈಮ್ ಮಂತ್ರಾಲಯಕ್ಕೆ ಹೋದಾಗ ಏನೋ ಮನ್ಸಾಗಿಲ್ಲ, ನನ್ ಕೊಟ್ಟಿಲ್ಲ. ಏನೋ ಸೂತ್ಕ ಆತರ ಏನೋ ನನ್ ಮೈಂಡ್ಗೆ ಕೊಡ್ಬೇಕು ಅಂತ ಅನ್ನಿಸ್ಲಿಲ್ಲ. ಸೊ ಈ ಇಯರ್ ಆದ್ರೂನು ಒಂದು ಮಾರ್ಚ್ ಆದ್ಮೇಲೆ ಕರ್ಕೊಂಡೋಗಿ ಕೊಡ್ಸೋಣ ಅಂತ ಅನ್ಕೊಂಡಿದ್ದೆ. ಈಗ ಮನೆ ಹತ್ರ ಇರೋರು ಎಲ್ರು ಕೇಳೋರು, ಇದ್ಯಾಕಮ್ಮ ಈ ಹುಡ್ಗಂಗ್ ಹಿಂಗ್ ಬಿಟ್ಟಿದ್ಯಾ ಕೂದ್ಲುನ ಅಂತ. ನಮ್ಮ ಅಪ್ಪನು ಒಡ್ಸಂಗಿದ್ರೆ ಒಡ್ಸಮ್ಮ, ಇಲ್ಲ ಅಂದ್ರೆ ಹೇರ್ ಕಟ್ ಅನ್ನ ಮಾಡ್ಸು ಅಂತ ಇದ್ ಮಾಡೋರು. ಆಯ್ತು ಇರ್ಲಿ ನೋಡೋಣ ಅಂತ ಅಂದ್ಬಿಟ್ಟು ಮೊನ್ನೆ ದಿವಸ ನಂದು ಯಾವ್ದೋ ಒಂದು ಅಮೌಂಟ್ ಬರ್ಬೇಕಿತ್ತು.
ನಾನ್ ಕಷ್ಟಪಟ್ಟು ದುಡ್ದಿದ್ದ ಅಮೌಂಟ್, ಅದೇ ದುಡ್ಡಲ್ಲಿ ನಾನು ಮಂತ್ರಾಲಯಕ್ಕೆ ಹೋಗ್ಬೇಕು. ಯಾಕಂದ್ರೆ ಆ ದುಡ್ಡು ನಂಗೆ ತುಂಬಾ ಸತಾಯಿಸ್ತೈತೆ ಬರೋದಿಕ್ಕೆ, ಯಾರಿಗೋ ಹಿಂಗೆ ಕೊಟ್ಟಿದ್ದು. ಸೊ ಅದೇ ದುಡ್ಡಲ್ಲಿ ಹೋಗ್ಬೇಕು ಅಂತ ನನ್ ಮೈಂಡ್ ಸೆಟ್ ಬಂದ್ಬಿಡ್ತಾ ಹೋಯ್ತು. ಆಯ್ತು ರಾಘವೇಂದ್ರ ಸ್ವಾಮಿ, ಇವಾಗ ನನ್ ಗಂಡನ್ ಹರಕೆನ ನಿಂಗ್ ನಿಜಕ್ಕೂ ತಗೋಬೇಕು ಅಂತ ಇದ್ರೆ ನಾನು ಅದೇ ದುಡ್ಡಲ್ಲಿ, ನನ್ ದುಡ್ಡಲ್ಲೇ ಬರ್ಬೇಕು ನಾನು. ಆ ರೀತಿ ಏನಾರು ಆ ದುಡ್ಡು ಬಂತು ನಾನು ಅನ್ಕೊಂಡಿರೋ ಟೈಮ್ಗೆ ಇವತ್ತೇ ಅಂತಂದ್ರೆ ನಿಜ ನಾನು ನೆಕ್ಸ್ಟ್ ಡೇನೆ ಕರ್ಕೊಂಬರ್ತೀನಿ, ಅಥವಾ ನನ್ಗೆ ಅನುಕೂಲ ಆದಾಗ ಕರ್ಕೊಂಬರ್ತೀನಿ ಅಂತ ಹಿಂಗ ಅನ್ಕೊಂಡಿದ್ದೆ. ಬಟ್ ಅದು ಆನ್ ಟೈಮ್ ಬರ್ಲಿಲ್ಲ ನನ್ಗೆ. ಸರಿ ಆಯ್ತು, ಇನ್ನೇನ್ ಮಾಡೋದು, ಇನ್ನೊಂದು 3 ತಿಂಗಳು ಮುಂದಕ್ಕೆ ಹಾಕಿದೀನಿ. ಮುಂದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಅವನ್ಗೆ ಕೂದ್ಲು ಶಾರ್ಟ್ ಮಾಡಿಸ್ಬಿಟ್ಟಿದೀನಿ. ಇದು ಆಕ್ಚುಲಿ ಇನ್ನೊಂದು 2-3 ಮಂತ್ಸ್ ಅಲ್ಲಿ ಕೂದ್ಲು ಬರುತ್ತೆ. ಅಟ್ ಎನಿ ಕಾಸ್ಟ್ ಈ ವರ್ಷನೇ ನಾನು ಹರಕೆ ತೀರಿಸ್ಬೇಕು, ಅದೇನಾದ್ರೂ ಆಗ್ಬಿಡ್ಲಿ ಅಂತ ನನ್ ಮೈಂಡ್ ಸೆಟ್. ಸೊ ಅದ್ರಿಂದಾಗಿ ಅದೊಂದು ಅನ್ಕೊಂಡಿದ್ದು ಆಗ್ಲಿಲ್ಲ ನನ್ಗೆ. ಸೊ ಅದಕ್ಕೋಸ್ಕರ ನಾನು ಅವ್ನ್ಗೆ ಹೇರ್ ಕಟ್ ಮಾಡಿಸ್ದೆ. ಆಮೇಲೆ ನಮಗೂ ಒಂದು ಸಮಾಧಾನ. ಅಲ್ಲೇ ಮಕ್ಳಿಗೆ ಜಾಸ್ತಿ ಹಿಂಗೆ ಕೂದ್ಲು ಜಾಸ್ತಿ ಬಿಟ್ರುನು ಕತ್ತು ಸಣ್ಣ ಆಗ್ಬಿಡುತ್ತೆ ಅಂತ ಹೇಳ್ತಾರೆ. ಆಮೇಲೆ ತುಂಬಾ ರಚ್ಚೆ ಮಾಡ್ತಾರೆ, ಹೇಳಿದ್ ಮಾತ್ ಕೇಳಲ್ಲ, ಅದೆಲ್ಲ ಮಾಡ್ತಿದ್ದ ಅವನು. ಅದಕ್ಕೆ ನಾವ್ ಅಪ್ಪ ನೋಡಿ ಇದ್ಯಾಕಮ್ಮ ಕಟ್ ಮಾಡ್ಸಮ್ಮ ಅಂತ ಹೇಳ್ಬಿಟ್ಟು ಸರಿ ಅದೊಂದ್ ಕೆಲ್ಸ ಆಯ್ತು. ಸೊ ಇನ್ 3 ಮಂತ್ಸ್ ನಾನು ಏನು ಮಾತಾಡಲ್ಲ ಅನ್ಕೊಂಡಿದೀನಿ, ಹೋಗೇ ಹೋಗ್ತೀನಿ ಖಂಡಿತ. ಅಂಡ್ ನೆಕ್ಸ್ಟ್ ವಿಷಯ, ತುಂಬಾ ಜನ ನನ್ ಮಗಳದು ಏಜು, ಫೀಸು ಮತ್ತೆ ಯಾವ ಸ್ಕೂಲು ಅಂತ ಕೇಳ್ತಾನೆ ಇದ್ದೀರಾ. ಸೊ ಇವಾಗ ಅದಕ್ಕೆಲ್ಲ ಆನ್ಸರ್ ಮಾಡ್ತೀನಿ. ಫಸ್ಟ್ ನಾನು ಹೇಳಿದೀನಿ ನನ್ ಮಗಳು ಏಜ್ ಎಷ್ಟು ಅಂತ ಅನ್ಬಿಟ್ಟು. ಬಟ್ ಕೆಲವರು ಹೊಸ ವ್ಯೂವರ್ಸ್ ಇರ್ತಾರೆ, ಅವ್ರಿಗೆ ಗೊತ್ತಿಲ್ಲ ಯಾಕೆ ಕೇಳ್ತಾ ಇದಾರೆ ಅಂತಂದ್ರೆ, ನನ್ ಮಗಳು ಇಷ್ಟು ಆಕ್ಟಿವ್ ಆಗಿರ್ತಾಳೆ, ಲವ್ಕೆಯಿಂದ ಚೂಟಿ ಇದ್ದಾಳೆ, ಅಂಡ್ ಪಟ ಅಂತ ಮಾತಾಡ್ತಾಳಲ್ಲ, ಅವಳದು ಉಚ್ಚಾರಣೆ ಮಾಡ್ಬೇಕಾದ್ರೆ ಆ ಒಂದು ಸ್ಪಷ್ಟತೆ ಇದೆಯಲ್ಲ ಅವಳು ಮಾತಾಡೋದ್ರಲ್ಲಿ, ಹಂಗಾಗಿ ಎಲ್ರು ಕೇಳ್ತಾ ಇದಾರೆ. ಇನ್ಫ್ಯಾಕ್ಟ್ ಹೇಳ್ಬೇಕು ಅಂತಂದ್ರೆ ಅವಳು ಆಲ್ಮೋಸ್ಟ್ 1 ಇಯರ್ಗೆನೆ ಅವಳಿಗೆ ಮಾತು ಬರ್ತಾ ಇತ್ತು. ಅವ್ರ ಪಪ್ಪಗೆ ಅವಳು ABCD ಸಂಡೇ ಮಂಡೇ ಎಲ್ಲಾನು ಹೇಳ್ಬಿಟ್ಲು. ಅವ್ರು ಎಲ್ಲ ಕೇಳಿಸ್ಕೊಂಡು, ಮಗಳು ಮಾತಾಡೋದು ಎಲ್ಲ ಕೇಳಿಸ್ಕೊಂಡ್ಬಿಟ್ಟು ಅವಳು ಓದೋದು, ಅವತ್ತೇ ಅವ್ಳು ಹುಟ್ಟದಾಗ್ಲೇ ಹೇಳ್ಬಿಟ್ಟಿದ್ರು, ನೋಡು ಅವಳು ಚೆನ್ನಾಗ್ ಓದ್ತಾಳೆ, ನನ್ ಮಗಳು ಚೆನ್ನಾಗ್ ಓದ್ತಾಳೆ. ಇನ್ನು ಅವಳು 1 ವರ್ಷಕ್ಕೆ ಮಾತಾಡಿ ನಡೆದಿದ್ದು ಅಷ್ಟೇನೆ. ಅವಳು ಸ್ವಲ್ಪ ಲೇಟು, ಬಟ್ ಮಾತಾಡಿದ್ ಬೇಗ. ನನ್ ಮಗ ಸ್ವಲ್ಪ ಬೇಗ ನಡೆದ, ಮಾತು ಸ್ವಲ್ಪ ಅವನ್ಗೆ ಒಂದೊಂದೇ ಪದ ಇವಾಗ ಸ್ವಲ್ಪ ಮಾತಾಡಕ್ ಸ್ಟಾರ್ಟ್ ಮಾಡಿದಾನೆ. ಅವಳು ಎಲ್ಲ ಕಂಪ್ಲೀಟ್ ಹೇಳೋಳು, ಅವಳು 1 2 3 ಹೇಳೋಳು, ಎಲ್ಲ ಹೇಳೋಳು. ಸೊ ಹಂಗಾಗಿ ಅವಳಿಗೆ, ಆಮೇಲೆ ನಮ್ಮನೇಲೂ ಅಷ್ಟೇ ವಾತಾವರಣ, ನಾವು ಯಾರು ಸೈಲೆಂಟ್ ಇರ್ತಾ ಇರ್ಲಿಲ್ಲ, ಎಲ್ಲ ಪಟ ಅಂತ ಮಾತಾಡೋದು. ಹಂಗಾಗಿ ಅವಳಿಗೆ ಹಂಗನ್ಸ್ತು, ಹಂಗೆ ಅವಳಿಗೆ ಮಾತು ಬೇಗ ಬಂತು. ಇವಾಗ ಅವಳಿಗೆ ಎಕ್ಸಾಕ್ಟ್ಲಿ 4.6 ಮಂತ್ಸ್ ನಡೀತಿದೆ. ಸ್ಕೂಲಿಗೆ ಕರೆಕ್ಟ್ ಏಜ್ 10th ಬರೋಷ್ಟ್ರೊಳಗೆ ಕರೆಕ್ಟ್ ಏಜಿಗೆ ನಾನು ಸ್ಕೂಲಿಗೆ ಸೇರ್ಸಿದೀನಿ. ಅಂಡ್ ಇನ್ನ ನೀವು ಸ್ಕೂಲ್ ವಿಷಯ ಕೇಳೋದಾದ್ರೆ ಖಂಡಿತ ಈ ಸಲ ನಾನು ರಿವೀಲ್ ಮಾಡಲ್ಲ. ಬಿಕಾಸ್ ಚೈಲ್ಡ್ ಸೇಫ್ಟಿ ಎಷ್ಟು ಇಂಪಾರ್ಟೆಂಟ್ ಅಂತ ನೀವುಗಳು ಕೂಡ ಕಮೆಂಟ್ ಮಾಡ್ತಾ ಇರ್ತೀರ, ರಿವೀಲ್ ಮಾಡಬೇಡಿ ಅಂತ ಹೇಳ್ಬಿಟ್ಟು. ಸೊ ಒಂದು ತುಂಬಾ ಅದ್ಭುತ ಅಂಡ್ ಒಳ್ಳೆ ಎಜುಕೇಶನ್ ಇರೋ ಸ್ಕೂಲಿಗೆ ನನ್ನ ಮಗಳನ್ನ ಸೇರ್ಸಿದೀನಿ, ಒಂದು ಒಳ್ಳೆ ಡಿಸಿಷನ್ ತಗೊಂಡು. ಸೊ ಅವಳು ಕೂಡ ಅಡ್ಜಸ್ಟ್ ಆಗ್ತಾ ಇದ್ದಾಳೆ. ಅವಳು ಇವಾಗ LKG ಅಲ್ವಾ, ಸ್ವಲ್ಪ ಮಕ್ಳಿಗೆ ಓಕೆ, ಬಟ್ ಸ್ವಲ್ಪ ಕಿರಿಕಿರಿ ಮಾಡ್ತಾಳೆ, ಇಟ್ಸ್ ಓಕೆ. ಅಂಡ್ ವ್ಯಾನಿಗೆ ಹಾಕಿದೀನಿ. ವ್ಯಾನಿಗೆ ಹಾಕಿದ್ರುನು ಬೆಳಗ್ಗೆ ಅವಳು ಒಂದೊಂದ್ಸಲಿ ಕಿರಿಕಿರಿ ಮಾಡಿದಾಗ ನಾನೇ ಕರ್ಕೊಂಡ್ ಹೋಗೋದು, ನಾನೇ ಕರ್ಕೊಂಡ್ ಬರೋದು, ಈ ರೀತಿ ಮಾಡ್ತೀನಿ. ವ್ಯಾನಿಗೆ ನೆಪಕ್ ಮಾತ್ರ ಹಾಕಿರೋದಷ್ಟೇ. ಬಟ್ ನನ್ಗೂ ಮನ್ಸು ಒಂಥರ ಹೋಗೋಣ ಕರ್ಕೊಬರೋಣ ಮಗಳನ್ನ ಅಂತ ಅನ್ನಿಸ್ತಾ ಇರುತ್ತೆ. ಬಂದ ನೋಡಿ, ನನ್ ಮಾತಾಡಿ ಸ್ಟಾರ್ಟ್ ಮಾಡಿದ್ರೆ ನನ್ ಮಗ ಬರ್ತಾನೆ. ಬಾಯ್ಲಿ ನೀನ್ ಬಾಯ್ಲಿ, ಹಾಯನ್ನು ಬಾಯ್ಲಿ, ಇಲ್ಲಿ ಬಾಯ್ಲಿ ತೋರ್ಸೋ, ನೀನ್ ಹೆಂಗ್ ಕಾಣಿಸ್ತಾ ಇದೆ ತೋರ್ಸಲೇ. ಆಮೇಲೆ ಇನ್ನೊಂದೇನಪ್ಪಾ ಅಂತಂದ್ರೆ, ಫೀಸ್ ಎಷ್ಟಾಯ್ತು ಅಂತ ಕೇಳ್ತಾನೆ ಇದ್ದೀರಾ. ಫೀಸ್ ಅಂತೂ ಇವಾಗ ಸ್ಟಾರ್ಟಿಂಗ್ ಅಲ್ವಾ, ಸೊ ಹಂಗಾಗಿ 1 ಲಕ್ಷ ಚಿಲ್ಲರೆ ಆಗಿದೆ ನನ್ ಮಗಳು ಫೀಸು. ಓಕೆ, ನನಗ್ ಕನ್ವಿನ್ಸಿಂಗ್ ಆಗಿದೆ ಫೀಸು. ಓಕೆ,
ಸ್ಕೂಲ್ ಫೀಸು ಮತ್ತೆ ಬಟ್ಟೆ, ಬುಕ್ಸು, ವ್ಯಾನ್ ಫೀಸು ಎಲ್ಲ ಸಪ್ರೇಟ್. ಸೊ ಟೋಟಲ್ ಆಗಿ ನೋಡ್ತು ಅಂತಂದ್ರೆ ಒಂದು ಹತ್ತತ್ರ 1 ಲಕ್ಷ ಚಿಲ್ಡ್ರೆ ಏನೋ ಆಗಿದೆ. ಸೊ ಇವಾಗಿನ ಎಜುಕೇಶನ್ ಹಂಗಿದೆ, ಏನು ಮಾಡಕ್ಕಾಗಲ್ಲ. ನನಗ್ ಓಕೆ, ಪರವಾಗಿಲ್ಲ ಅಂತ ಅನ್ಸಿದೆ. ಸೊ ಮಕ್ಕಳು ಎಲ್ಲೇ ಇದ್ರು ಓದ್ತಾರೆ, ಓದೋ ಮಕ್ಕಳು ಎಲ್ಲೇ ಇದ್ರು ಓದ್ತಾರೆ, ಆ ಸ್ಕೂಲ್ ಈ ಸ್ಕೂಲ್ ಅಂತ ಏನಿಲ್ಲ. ಬಟ್ ಇವಾಗ ನಮಗೂ ಒಂದು ಆಸೆ ಕನಸು ಇರುತ್ತಲ್ಲ, ಸೊ ಹಂಗಾಗಿ ಓಕೆ. ಅಂಡ್ ಇನ್ನೊಂದ್ ಏನಪ್ಪಾ ಅಂತಂದ್ರೆ, ನೆಕ್ಸ್ಟ್ ಇಯರ್ ಇನ್ನೇನು ಆಡ್ದಂಗ್ ಬಂದ್ಬಿಡುತ್ತೆ, ನನ್ ಮಗನ್ ನರ್ಸರಿ ಕಳಿಸ್ಬೇಕು. ಅದು ನನ್ನ ಮಗಳು ಹೋಗಿದ್ದಕ್ಕೂ ನನ್ನ ಮಗಳಿಗೂನು ಇವನ್ಗೂ ತುಂಬಾ ವ್ಯತ್ಯಾಸ ಇದೆ. ಬಟ್ ಅವಳು ಸ್ವಲ್ಪ ಏನಂದ್ರೆ ಮಾತೆಲ್ಲ ಬರ್ತಿತ್ತು. ನನ್ ಮಗಂಗೆ ಇನ್ನ ಡೈಪರ್ ಹಾಕೊಂಡ್ ಓಡಾಡ್ತಾನೆ. ನನ್ಗೆ ಅದೊಂದು ಭಯ, ಹೆಂಗಪ್ಪ ಈ ನನ್ ಮಗನ್ ಕಳ್ಸೋದು. ಇನ್ನ ಒಂದೊಂದೇ ಪದ ಮಾತಾಡ್ತಾನೆ, ಏನಪ್ಪಾ ಮಾಡೋದು. ನರ್ಸರಿ ಅಟ್ ಎನಿ ಕಾಸ್ಟ್ ನಾನು ಹಾಕ್ಲೇಬೇಕು ಅವನ್ನ, ಯಾಕಂದ್ರೆ ನನ್ ಮಗಳಿಗೆ ಹಾಕದ್ಮೇಲೆ ಇವನು ಹಾಕ್ಲೇಬೇಕು. ಡೈರೆಕ್ಟ್ LKG ಕಳ್ಸಕ್ ನನ್ಗೂ ಇಷ್ಟ ಇಲ್ಲ. ಏನಪ್ಪ ಇವನು ಇನ್ನ ಕರೆಕ್ಟ್ ಆಗಿ ಮಾತೇ ಆಡ್ತಾ ಇಲ್ಲ ಇವನು ಅನ್ನೋದ್ ಒಂದ್ ಚಿಂತೆ ನನ್ಗೆ. ಗಂಡ್ಮಕ್ಳು ಸ್ಲೋ ಮಾತು ಅಂತ ಹೇಳ್ತಾರೆ, ಬಟ್ ನಂಗ್ ಟೆನ್ಷನ್. ಬೀಯಿಂಗ್ ಎ ಮದರ್ ನನಗ್ ಟೆನ್ಷನ್. ಇವಾಗ ಅವಳು ಹಂಗಿದ್ಲು, ಸಿಕ್ಕಾಪಟ್ಟೆ ಹೆವಿ ತೀಟೆ. ಇವನ್ ಸೈಲೆಂಟ್ ಅಂತ ಹೇಳ್ತಾರೆ. ಆಕ್ಚುಲಿ ಫಸ್ಟ್ ಸೈಲೆಂಟ್ ಅಂತ ನಾನು ಅನ್ಕೊಂಡಿದ್ದೆ ಅವ್ನು ಹುಟ್ಟಿದಾಗ, ಹತ್ತತ್ರ 1 ವರ್ಷದವರ್ಗುನು. ಬಟ್ ಇವನು ಅವಳ್ಗೂ ಆಪೋಸಿಟ್ ನನ್ ಮಗ. ಏನೋ ಒಂಥರ ಇಬ್ರು ನೋಡ್ತಾ ಇದ್ರೆ ನಂಗೆ ಏನೋ ಖುಷಿ, ನನ್ಗೇನೋ ಒಂಥರ ಎಕ್ಸ್ಪ್ರೆಸ್ ಮಾಡ್ಕೊಳಕ್ ಆಗಲ್ಲ. ನನ್ ಇಬ್ರು ಮಕ್ಳು ಡೇ ಬೈ ಡೇ ಬೆಳ್ಕೊಂಡ್ ಹೋಗ್ತಾ ಇದಾರೆ. ಸಿಕ್ಕಾಪಡೆ ಒಂಥರ ಆನಂದ ಭಾಷ್ಮ ಅಂತ ಹೇಳ್ತಾರಲ್ಲ, ಸೊ ಇವ್ರಿಬ್ರು ಬೆಳವಣಿಗೆ ನೋಡ್ತಾ ಇದ್ರೆ ನಂಗೆ ಸಿಕ್ಕಾಪಡೆ ಖುಷಿ ಇದೆ. ಅಂಡ್ ಐ ಆಮ್ ಪ್ರೌಡ್ ಆಫ್ ಮೈ ಸೆಲ್ಫ್, ಬಿಕಾಸ್ ಐ ಆಮ್ ಟೇಕಿಂಗ್ ಕೇರ್ ಆಫ್ ಮೈ 2 ಕಿಡ್ಸ್ ಇಂಡಿಪೆಂಡೆಂಟ್ಲಿ ಅಂತ ನನಗ್ ತುಂಬಾ ಹೆಮ್ಮೆ ಇದೆ. ಇನ್ಫ್ಯಾಕ್ಟ್ ನಾನು ಯಾರಾದ್ರೂ ₹1 ಇಸ್ಕೊಂಡಂಗೆ ನನ್ ಮಗಳು ಫೀಸ್ನ ಆರಾಮಾಗಿ ನಾನೇ ಕಟ್ಟಿದೀನಿ. ಅಂಡ್ ಐ ಆಮ್ ಸೋ ಪ್ರೌಡ್ ಆಫ್ ಮೈ ಸೆಲ್ಫ್ ಅಂತ ನನ್ಗೇನೆ ಹೆಮ್ಮೆ ಇದೆ. ಅಂಡ್ ಇನ್ನೂ ಇಷ್ಟ ಅಲ್ಲ, ಇನ್ನೂ ಮುಂದಕ್ಕೆ ತುಂಬಾ ಇದೆ, ಜೀವನ ತುಂಬಾ ಇದೆ. ಕೆಲವೊಂದ್ಸಲಿ ಅವ್ರು ಇರ್ಬೇಕಿತ್ತು ಎಸ್ ಅನ್ಸುತ್ತೆ. ಬಟ್ ಅವರು ನನ್ಗೆ ಕೊಟ್ಟಿರೋ ಜವಾಬ್ದಾರಿನ ಅಚ್ಚುಕಟ್ಟಾಗಿ ನಾನ್ ಮಾಡ್ತಾ ಇದ್ದೀನಿ ಅನ್ನೋದೊಂದು ಏನಂತಾರೆ ಅನ್ನೋದೊಂದು ಕಾನ್ಫಿಡೆಂಟ್ ಇದೆ ನನ್ಗೆ 100%. ಸೊ ಥ್ಯಾಂಕ್ ಯು ಸೋ ಮಚ್. ನೀವು ಕೂಡ ತುಂಬಾ ಬ್ಲೆಸ್ಸಿಂಗ್ಸ್ ಮಾಡ್ತೀರಾ, ನಾನು ಅದು ಯಾವಾಗ್ಲೂ ಹೇಳ್ತಾ ಇರ್ತೀನಿ. ಥ್ಯಾಂಕ್ ಯು. ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ. ನನ್ ವಿಡಿಯೋ 1-2-3 ದಿವಸ ತಡವಾಗಿ ಹಾಕಿದ್ರು ನೋಡಿ ಸಪೋರ್ಟ್ ಮಾಡ್ತಿರಲ್ಲ, ಅದ್ ನಿಜಕ್ಕೂ ತುಂಬಾನೇ ಸಂತೋಷ ಆಗುತ್ತೆ ನನ್ಗೆ. ಥ್ಯಾಂಕ್ ಯು ಎವ್ರಿವನ್. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಖಂಡಿತ. ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ.